ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಡನ್ನೆಲ್ಲ ಮನುಷ್ಯ ಆಕ್ರಮಿಸಿಕೊಂಡಿರೋ ಕಾರಣಕ್ಕಾಗಿ ಮನುಷ್ಯ ಮತ್ತು ಕಾಡು ಮೃಗಗಳ ನಡುವೆ ನಡೀತಿರುವ ಸಂಘರ್ಷ ಎಲ್ಲ ಕಡೆ ವರದಿ ಆಗ್ತಾನೆ ಇರುತ್ತೆ. ಒಂದೋ ಎರಡೋ ಘಟನೆಗಳು ಕರ್ನಾಟಕದಲ್ಲೂ ನಡೆಯುತ್ತೆ. ಆನೆ ದಾಳಿ ಆಯ್ತು, ಚಿರತೆ ದಾಳಿ ಆಯ್ತು, ಹುಲಿ ದಾಳಿ ಆಯ್ತು, ಇನ್ನೆಂಥದ್ದು ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡಿದ್ವು. ಮನುಷ್ಯರು ಸಹ ಅದನ್ನು ಬೇಟೆಯಾಡಿದ್ರು, ಅದಕ್ಕೆ ವಿಷ ಇಟ್ರು, ಕರೆಂಟ್ ಕೊಟ್ರು, ಎಂಥದೆಂಥದ್ದು ಸುದ್ದಿಗಳು ಬರ್ತಿರ್ತವೆ. ಆದ್ರೆ ಅವು ಅಪರೂಪಕ್ಕೆ ಬರುವಂತಹ ಸುದ್ದಿಗಳು. ಬಟ್ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಮಧ್ಯಪ್ರದೇಶ ಇದೆಯಲ್ಲ, ಆ ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಸುದ್ದಿ ಆಘಾತಕಾರಿಯಾಗಿದೆ. ಯಾಕೆಂದ್ರೆ ಕಳೆದ 8 ತಿಂಗಳಲ್ಲಿ, ಅಂದ್ರೆ 2006 ಆರಂಭ ಆದಾಗಿಂದ ಇಲ್ಲಿಯವರೆಗೆ 45 ಹುಲಿಗಳು ಬಲಿಯಾಗಿದ್ದಾವೆ. ಮತ್ತು ಕಾಡು ಮೃಗಗಳಿಗೆ ಇನ್ಕ್ಲೂಡಿಂಗ್ ಹುಲಿ ಅಟ್ಯಾಕ್ 50 ಜನ ಮನುಷ್ಯರು ಜೀವ ಕಳ್ಕೊಂಡಿದ್ದಾರೆ. 50 ಜನ 8 ತಿಂಗಳಲ್ಲಿ. ಯೋಚನೆ ಮಾಡಿ, ದೊಡ್ಡ ಸಂಖ್ಯೆ ಅದು. ತಿಂಗಳಿಗೆ 6ಕ್ಕಿಂತ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಅದು ಸಹ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ, ಇಡೀ ಮಧ್ಯಪ್ರದೇಶ ಅಲ್ಲ. ಏನು ಅವರಲ್ಲಿದ್ದ ಮಹಾಕೋಶಲ್ ಅನ್ನುವಂತಹ ಪ್ರದೇಶ ಇದೆಯಲ್ಲ, ಅಲ್ಲೇ ಹುಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹದ್ದು. ಅಲ್ಲೇ ಅತಿ ಹೆಚ್ಚು ಈ ರೀತಿಯ ಸಂಖ್ಯೆಗಳು ಬಂದಿರೋದು. ಅದು ಎಲ್ಲರನ್ನು ಸಹ ಈಗ ಆಘಾತಕ್ಕೆ ಒಳಪಡಿಸ್ತಾ ಇದೆ. 50 ಮನುಷ್ಯರು, 45 ಹುಲಿಗಳು ಬಲಿಯಾಗಿದ್ದಾವೆ, ಸಾವಾಗಿದೆ. ಸೊ ಏನಿದ್ರ ವಿವರ, ಏನೆಲ್ಲ ನಡೀತಾ ಬರ್ತಿದೆ ಇತ್ತೀಚಿನ ವರ್ಷಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಕೋಶಲ್, ಮಹಾಕೋಶಲ್ ಅನ್ನುವಂತಹ ಜಾಗದಲ್ಲಿ ಈ ರೀತಿ ಆಗ್ತಿದೆ, ಮಧ್ಯಪ್ರದೇಶದಲ್ಲಿ ಏನಾಗ್ತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಾನು ಹೇಳ್ದಂಗೆ ಮಧ್ಯಪ್ರದೇಶದಲ್ಲಿ ತುಂಬಾ ಹುಲಿಗಳ ಸಂಖ್ಯೆ ಇದೆ. ಅದು ಆಕ್ಚುಲಿ 2022ರಲ್ಲಿ 785 ಹುಲಿಗಳಿದ್ವು. ಆದರೆ ಕಳೆದ 4 ವರ್ಷಗಳಲ್ಲಿ ಅವುಗಳ ಸಂಖ್ಯೆ 1,000 ದಾಟಿಬಿಟ್ಟಿದೆ. ಹಾಗಾಗಿ ಹುಲಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಗಳಿಗೆ ನುಗ್ಗುವಂತಹ ಅಥವಾ ಮನುಷ್ಯರು ಓಡಾಡುವಂತಹ ರಸ್ತೆಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಘಟನೆಗಳು ಹೆಚ್ಚಾಗ್ತಾನೆ ಇದ್ದಾವೆ. ಸೊ ಈಗ ಅಲ್ಲಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಹೊಸ ವರದಿ ಎಲ್ರಿಗೂ ಸಹ ಆಘಾತವನ್ನು ಉಂಟು ಮಾಡಿದೆ. ಆ ಪರ್ಟಿಕ್ಯುಲರ್ ಪ್ರದೇಶದಲ್ಲೇನೆ 50 ಜನ ಕಳೆದ 8 ತಿಂಗಳಲ್ಲಿ ಈ ವರ್ಷ ಪ್ರಾಣ ಕಳ್ಕೊಂಡಿದ್ದಾರೆ, ಕಾಡು ಪ್ರಾಣಿಗಳ ದಾಳಿಯಿಂದಾಗಿ. ಎಷ್ಟೆಷ್ಟು ಜನ ಯಾವ್ಯಾವ ಪ್ರಾಣಿಗಳಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದಕ್ಕೂ ಲೆಕ್ಕ ಕೊಟ್ಟಿದ್ದಾರೆ. ಹುಲಿ ದಾಳಿಯಿಂದ 22 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ ಆಲ್ಮೋಸ್ಟ್ 3 ಜನ ಹುಲಿ ದಾಳಿಗೆ ಬಲಿ ಆಗ್ತಿದ್ದಾರೆ. 8 ಜನ ಕಾಡು ಹಂದಿಯ ದಾಳಿಯಿಂದ ಬಲಿಯಾಗಿದ್ದಾರೆ. 7 ಜನ ಆನೆ ತುಳಿತಕ್ಕೆ ಒಳಪಟ್ಟಿದ್ದಾರೆ ಅಥವಾ ಆನೆಯಿಂದ ದಾಳಿಗೆ ಒಳಗಾಗಿದ್ದಾರೆ. 4 ಜನರನ್ನ ಕರಡಿಗಳು ಕೊಂದಿದ್ದಾವೆ. ಕರಡಿಗಳು. ಒಂದು ವ್ಯಕ್ತಿಯನ್ನ ಚಿರತೆ ಕೊಂದಿದೆ. ಇನ್ನು ಉಳಿದಂತೆ ಹಾವು ಕಡಿತ, ಸಣ್ಣ ಪುಟ್ಟ ಬೇರೆ ಪ್ರಾಣಿಗಳು ಅವು ಕಚ್ಚಿರೋದು, ಅಂತಹ ವಿಚಾರದಲ್ಲಿ ಉಳಿದಷ್ಟು ಒಂದಷ್ಟು ಜನ ಸತ್ತು ಹೋಗಿದ್ದಾರೆ. ಇದಿಷ್ಟು ಕಳೆದ 8 ತಿಂಗಳಲ್ಲಿ. ಆದ್ರೆ ಕಳೆದ 3 ತಿಂಗಳಲ್ಲಿ ಇನ್ನೂ ಹೆಚ್ಚಾಗಿದೆ ಅದು. ಆಕ್ಚುಲಿ ಈ ನಂಬರ್ ಏನಿದೆ 50 ಜನ 8 ತಿಂಗಳು, ಅದರಲ್ಲಿ ಕಳೆದ 3 ತಿಂಗಳಲ್ಲಿ 30 ಜನ, ಫಸ್ಟ್ 5 ತಿಂಗಳಲ್ಲಿ 20 ಜನ, ಮುಂದಿನ 3 ತಿಂಗಳಲ್ಲಿ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮನುಷ್ಯರಲ್ಲಿ ಈ ದಾಳಿಗಳಿಂದ. ಸೊ ಈ ನಂಬರು ತುಂಬಾ ಆಘಾತಕಾರಿ ಅಂತದ್ದು. ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಆಕ್ಚುಲಿ ಅಷ್ಟು ಸಂಖ್ಯೆಯಲ್ಲಿ ಸಾವುಗಳಾಗ್ತಿರ್ಲಿಲ್ಲ. ಈಗ ಒಂದೇ ಪ್ರದೇಶದಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಸಾವುಗಳಾಗ್ತಿದ್ದಾವೆ ಕಾಡು ಪ್ರಾಣಿಗಳ ದಾಳಿಯಿಂದ, ಅದರಲ್ಲೂ ವಿಶೇಷವಾಗಿ ಹುಲಿ ದಾಳಿಯಿಂದ. 2020-21ರಲ್ಲಿ 90 ಜನ ಸತ್ತು ಹೋಗಿದ್ರು ಇಡೀ ರಾಜ್ಯದಲ್ಲಿ. ಇಲ್ಲಿ ಬರೀ 8 ತಿಂಗಳಿಗೆ ಒಂದು ಪ್ರದೇಶದಲ್ಲಿ 50 ಜನ ಸತ್ತು ಹೋಗಿದ್ದಾರೆ, ನೆನ್ಪಿಟ್ಕೊಳ್ಳಿ. 21-22ರಲ್ಲಿ 80, 22-23ರಲ್ಲಿ 86, 23-24ರಲ್ಲಿ 79, 24-25ರಲ್ಲಿ 71 ಜನ, ಟೋಟಲ್ 406 ಜನ ಕಳೆದ 5 ವರ್ಷಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ. ಆದರೆ ಕಳೆದ 8 ತಿಂಗಳಲ್ಲಿ 50 ಜನ, ಕಳೆದ 3 ತಿಂಗಳಲ್ಲಿ 30 ಜನ. ಹಾಗಾಗಿಯೇ ಈ ವರದಿ ಎಲ್ಲರನ್ನು ಸಹ ದಿಗ್ಭ್ರಮೆಗೊಳಿಸ್ತಾ ಇರೋದು. ಯಾಕೆ ಹೀಗಾಗ್ತಿದೆ, ಹುಲಿಗಳು ಯಾಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮನುಷ್ಯರನ್ನ ಬೇಟೆಯಾಡ್ತಿದ್ದಾವೆ ಅನ್ನೋದ್ರ ಬಗ್ಗೆ ವಿಶೇಷಜ್ಞರು ಅಥವಾ ಪರಿಸರ ತಜ್ಞರು, ಪ್ರಾಣಿ ತಜ್ಞರು ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ಹುಲಿಗಳು ಅತಿ ದೊಡ್ಡ ಬೌಂಡ್ರಿ ಹಾಕೊಂಡಿರ್ತವೆ. ಅವುಗಳಿಗೆ ವಿಶಾಲವಾದಂತಹ ಜಾಗ ಬೇಕು. ಅದು ನಂದು ಅಂತ ಅದು ಫಿಕ್ಸ್ ಮಾಡಿರುತ್ತೆ, ಬೇರೆ ಯಾರಿಗೂ ಬಿಡೋದಿಲ್ಲ ಅಲ್ಲಿ, ಅಂತ ಒಂದು ಪ್ರಾಣಿ ಅದು. ಸೊ ಅದು ಆಕ್ಚುಲ್ ಆಗಿ ಒಂದು ಹುಲಿ 50-100 ಸ್ಕ್ವೇರ್ ಕಿಲೋಮೀಟರ್ಗಳವರೆಗೆ ತನ್ನದು ಬೌಂಡ್ರಿ ಅಂತ ಹಾಕೊಂಡಿರುತ್ತೆ. ಬೇರೆ ಹುಲಿನೂ ಬರೋದಕ್ಕೆ ಬಿಡೋದಿಲ್ಲ ಅದು. ಆ ಮಟ್ಟಕ್ಕೆ, ಅಷ್ಟು ಪ್ರದೇಶಕ್ಕೆ ನಾನೇ ರಾಜ ಅಂತ ಕೂತಿರುತ್ತೆ. 50-100 ಸ್ಕ್ವೇರ್ ಕಿಲೋಮೀಟರ್ಗಳು. ಹಾಗಾದ್ರೆ 1000 ಇದಾವೆ ಅನ್ನೋದಾದ್ರೆ
ಮಿನಿಮಮ್ 50,000 ಸ್ಕ್ವೇರ್ ಕಿಲೋಮೀಟರ್ ಬೇಕು. ಬರೀ ಹುಲಿಗಳಿಗೆ ಅದರ ಬೌಂಡ್ರಿ ಅಂತ ಅದು ಸುಮ್ಮನೆ ಇರೋದಕ್ಕೆ. ಬಟ್ ಇಡೀ ರಾಜ್ಯದಲ್ಲಿ ಮಧ್ಯಪ್ರದೇಶದಲ್ಲಿ ಹುಲಿಗಳಿಗಾಗಿ ಸಂರಕ್ಷಣೆಗೊಂಡಿರುವಂತಹ ಪ್ರದೇಶದ ಜಾಗ ವಿಸ್ತೀರ್ಣ ಇದೆಯಲ್ಲ, ಅದು ಕೇವಲ 16,233 ಸ್ಕ್ವೇರ್ ಕಿಲೋಮೀಟರ್ಗಳು. ಅಂದ್ರೆ ಹುಲಿಗಳಿಗೆ ಬೇಕಾದಂತಹ ಜಾಗದಲ್ಲಿ 1/3 ಸಹ ಇಲ್ಲ, 1/3 ಭಾಗನೂ ಇಲ್ಲ, 1/3 ಭಾಗ ಇದೆ ಅಷ್ಟೇ. ಮಿನಿಮಮ್ 50,000 ಸ್ಕ್ವೇರ್ ಕಿಲೋಮೀಟರ್ ಬೇಕು. ಮ್ಯಾಕ್ಸಿಮಮ್ ಹುಲಿಗಳು ಬಯಸೋದು 1,00,000 ಸ್ಕ್ವೇರ್ ಕಿಲೋಮೀಟರ್. 1,000 ಹುಲಿಗಳಿಗೆ ಇರೋದು 16,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್. ಹಾಗಾಗಿ ಹುಲಿಗಳು ಎಲ್ಲಂದರಲ್ಲಿ ನುಗ್ತಾ ಇದ್ದಾವೆ, ಕಾಣಿಸ್ಕೊಳ್ತಿದ್ದಾವೆ, ಮನುಷ್ಯರ ಮೇಲೆ ದಾಳಿ ನಡೆಸ್ತಿದ್ದಾವೆ. ಹಾಗಾದ್ರೆ ಕೇವಲ ಮನುಷ್ಯರೇ ಸಾಯ್ತಿರೋದು ಅಂದ್ರೆ ನೋ, ಹುಲಿಗಳು ಸಹ ಸಾಯ್ತಾ ಇದ್ದಾವೆ. ಈ ಸಂಪರ್ಕ ನಡೆದಾಗ ಸಂಘರ್ಷಗಳಾದಾಗ ಹುಲಿಗಳನ್ನು ಸಾಯಿಸ್ತಾರೆ ಅಥವಾ ನ್ಯಾಚುರಲ್ ಡೆತ್ಗಳು ಆಗ್ತವೆ. ಅದರಲ್ಲಿ ನಿಖರವಾದ ಸಂಖ್ಯೆಯನ್ನು ಫಾರೆಸ್ಟ್ ಸಂಖ್ಯೆಯವರು ಕೊಟ್ಟಿಲ್ಲ. 45 ಅನ್ನೋ ಸಂಖ್ಯೆ ಕೊಟ್ಟಿದ್ದಾರೆ. ಹೇಗೆ ಸತ್ತಿದ್ದಾವೆ 45 ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇಲ್ಲಿಯವರೆಗೆ ಹೊರಗಿಟ್ಟಿಲ್ಲ. ಬಟ್ ಅದು ಹೇಳ್ತಾ ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳು ನೈಸರ್ಗಿಕ ಸಾವನ್ನು ಹೊಂದಿದ್ದಾವೆ, ವಯಸ್ಸಾಗಿ ಕಾಯಿಲೆಯಿಂದ ಜೀವ ಕಳ್ಕೊಂಡಿದ್ದಾವೆ. ಕೆಲವು ಹುಲಿಗಳು ಬೇಟೆಯಾಡಲಾಗಿದೆ, ಕೆಲವು ಹುಲಿಗಳಿಗೆ ಕರೆಂಟ್ ಶಾಕ್ ಹೊಡೆದಿದೆ, ಕೆಲವು ಹುಲಿಗಳು ರಸ್ತೆ ಅಪಘಾತ, ರೈಲು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾವೆ. ಒಟ್ಟಾರೆಯಾಗಿ ಕಳೆದ 8 ತಿಂಗಳಲ್ಲಿ, ಕೇವಲ 8 ತಿಂಗಳಲ್ಲಿ 45 ಹುಲಿಗಳು ಪ್ರಾಣ ಕಳ್ಕೊಂಡಿದ್ದಾವೆ. ಸೊ ಹೀಗೆ ಮಧ್ಯಪ್ರದೇಶದ ಈ ಮಹಾಕೋಶಲ್ ಅನ್ನುವಂತಹ ಪ್ರದೇಶದಿಂದ ಆಘಾತಕಾರಿಯಾದಂತಹ ಸಂಖ್ಯೆಗಳು ಹೊರಬಂದು ಸೊ ನಿಮಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಏನ್ ನೋಡ್ತೀವಿ ಈ ಕೊಡಗು, ಚಿಕ್ಕಮಗಳೂರು ಈ ಕಡೆ ಹೆಚ್ಚಾಗಿರುತ್ತಲ್ಲ, ಕಾಡಿನ ಮಧ್ಯೆ ಮನುಷ್ಯ ಹೋಗುವಂತಹ ಸನ್ನಿವೇಶ ಇದೆ, ಹೋಗಿದ್ದಾರೆ, ಆ ಸಂಘರ್ಷ ಆಗ್ತಿದೆ. ಬಟ್ ಇದು ಅತಿರೇಕ ಆಯ್ತು. ಇದೇ ರೀತಿಯಾದಂತಹ ಸಂಘರ್ಷಗಳು ಮುಂದುವರಿತಾ ಹೋದರೆ ದೊಡ್ಡ ಮಟ್ಟದಲ್ಲಿ ಪ್ರಾಣಿಗಳು ಎಕ್ಸ್ಟೆನ್ಷನ್ ಆಗಬೇಕಾಗತ್ತೆ ಅಥವಾ ಮನುಷ್ಯರೇ ಆಯಾ ಪ್ರದೇಶಗಳಲ್ಲಿ ಖಾಲಿಯಾಗಬೇಕಾಗತ್ತೆ. ಪ್ರಾಣಿಗಳನ್ನು ಮುಗಿಸಿದ್ರೆ ಮುಗಿಸ್ಬಿಡ್ಬೋದು, ಅಂತಹ ಒಂದು ನೀವಿರ್ಬೇಕು ಇಲ್ಲ ನಾವಿರ್ಬೇಕು ಅನ್ನೋ ಸನ್ನಿವೇಶ ಬರುತ್ತೆ. ಆಗ ಮತ್ತೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಕಾಡುತ್ತೆ. ಕಾಡುಗಳಲ್ಲಿ ಪ್ರಾಣಿಗಳು ಇರಬೇಕಾಗತ್ತೆ. ಆಯಾ ಪ್ರಾಣಿಗಳು ಆಯಾ ಸಂಖ್ಯೆಯಲ್ಲಿ ಇದ್ರೇನೆ ಕಾಡು ಸಮತೋಲನವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ, ಪರಿಸರ ತನ್ನ ಸಮತೋಲನವನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ, ಮಳೆ ಬೆಳೆ ಎಲ್ಲವೂ ಸಹ ಸಮಯಕ್ಕೆ ಸರಿಯಾಗಿ ಆಗೋದಕ್ಕೆ ಸಾಧ್ಯ. ಇಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಒಂದೋ ಪ್ರಾಣಿಗಳನ್ನೇ ಇಲ್ಲದಂತೆ ಮಾಡಬೇಕಾಗತ್ತೆ, ಅಥವಾ ಮನುಷ್ಯರಲ್ಲಿಂದ ಖಾಲಿ ಮಾಡೋದು, ಅಥವಾ ಪ್ರಾಣಿಗಳೇ ಮನುಷ್ಯರನ್ನ ಖಾಲಿ ಮಾಡೋದು ಏನೋ ಒಂದು ನಡೆಯುತ್ತೆ. ಇದು ಬಹಳ ಬಹಳ ಅಪಾಯಕಾರಿ. ಇದರ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ಒಂದಷ್ಟು ಯೋಜನೆಗಳನ್ನು ಮಾಡಿ ಏನೋ ಒಂದು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ರು ಸಹ ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ನಿರ್ಣಾಯಕವಾದಂತಹ ಯಾವ ಯೋಜನೆಯೂ ಸಹ ಭಾರತ ದೇಶದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಆ ಕಾರಣಕ್ಕೆ ಈ ಸಂಘರ್ಷಗಳು ಪ್ರತಿದಿನ ಹೆಚ್ಚಾಗ್ತಾನೆ ಹೋಗ್ತಿದ್ದಾವೆ. ಇದು ತುಂಬಾ ಗಂಭೀರವಾದ ವಿಚಾರ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.